ಕುಕ್ಕರ್ ಬಿಸಿಗಿಟ್ಟಿದ್ದೇನೆ. 2 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಎಣ್ಣೆ ಹಾಕೋಣ. ಎಣ್ಣೆ ಬಿಸಿಯಾದ ನಂತರ 4 ಏಲಕ್ಕಿ ಕಾಡಮಮ್ಮ, 1 ಬೇ ಲೀಫ್ ಪುಲಾವ್ ಎಲೆ ಹಾಕೊಂಡೆ, ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ. ಲೋ ಫ್ಲೇಮಲ್ಲಿ ಸ್ವಲ್ಪ ಕೆಂಪು ಮಾಡ್ಕೊಳ್ಳೋಣ, ಕೆಂಪಾಗಲಿ. ಈಗ ನಾನು 2 ಈರುಳ್ಳಿ ಹಾಕೊಳ್ತೇನೆ, ಸಣ್ಣಕ್ಕೆ ತುಂಡು ಮಾಡಿ. ಈ ರೆಸಿಪಿಗೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮ್ಯಾಟೊ ಜಾಸ್ತಿ ಯೂಸ್ ಮಾಡಬೇಕು, ಆಗ ಸ್ವಲ್ಪ ಗ್ರೇವಿ ಸಿಗುತ್ತೆ ನಮಗೆ. ಅದರೊಟ್ಟಿಗೆ 1 ಕಟ್ ನಾನು ದಿಲ್ಲು ಸಬ್ಬಸಿಗೆ ಸೊಪ್ಪು ಹಾಕೊಳ್ತೇನೆ, ಸಣ್ಣಕ್ಕೆ ತುಂಡು ಮಾಡಿ. ಇದನ್ನು ಸಹ ನಾವು ನೀರುಳ್ಳಿ ಜೊತೆ ಒಳ್ಳೆ ರೀತಿ ಫ್ರೈ ಮಾಡುವ. ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳುವ. ಫ್ಲೇಮನ್ನು ಮೀಡಿಯಮ್ ಟು ಹೈಯಲ್ಲಿ ಇಟ್ಕೊಂಡು ಈಗ ಒಳ್ಳೆ ರೀತಿ ಫ್ರೈ ಆಗಬೇಕು. ಒಳ್ಳೆ ರೀತಿ ಈರುಳ್ಳಿ ಮತ್ತು ಸಬ್ಬಸಿಗೆ ಸೊಪ್ಪು ಫ್ರೈ ಆಗಿದೆ. ಸೊ ಈ ರೀತಿ ಒಳ್ಳೆ ಕಲರ್ ಬಂದ ನಂತರ ನಾವು 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಅದನ್ನು ಸಹ ಫ್ರೈ ಮಾಡ್ಕೊಳ್ಳುವ, ಹಸಿ ವಾಸನೆ ಹೋಗಬೇಕು. ಈಗ 2 ಟೊಮ್ಯಾಟೊ ಹಾಕೊಳ್ತೇನೆ. ಟೊಮೆಟೊ ಸಹ ಒಳ್ಳೆ ರೀತಿ ಸಾಫ್ಟ್ ಆಗಬೇಕು. ಟೊಮ್ಯಾಟೊ ಒಳ್ಳೆ ರೀತಿ ಫ್ರೈ ಆಗಿದೆ. ಈಗ ನಾನು ಫ್ಲೇಮನ್ನು ಲೋವಲ್ಲಿ ಇಟ್ಕೊಂಡು ಸ್ವಲ್ಪ ಮಸಾಲ ಹಾಕ್ಕೊಳ್ತೇನೆ. 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಪುಡಿ, ಕೊರಿಯಾಂಡರ್ ಪೌಡರ್, ಚಿಲ್ಲಿ ಪೌಡರ್ 1 ಟೀ ಸ್ಪೂನು. ನೀವು ಖಾರ ಹೆಚ್ಚು ತಿನ್ನೋರಾದರೆ ಹೆಚ್ಚು ಹಾಕ್ಕೊಳ್ಬೋದು. ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನು, ಅರಶಿನ ಅರ್ಧ ಟೀ ಸ್ಪೂನು, ಸ್ವಲ್ಪ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪುಡಿ ಹಾಕ್ಕೊಳ್ತೇನೆ. ಇದನ್ನೀಗ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ನೆನೆಸಿಟ್ಟುಕೊಂಡಂಥ ಸೋಕು ಮಾಡಿಟ್ಟಂಥ ಅಲಸಂಡೆ ಕಾಳು ಹಾಕ್ಕೊಳ್ತೇನೆ, 1 ಕಪ್ಪು. ಒಳ್ಳೆ ರೀತಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳುವ. ಬೇಯಲಿಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕೋಣ. ಪುನೊಮ್ಮೆ ಒಳ್ಳೆ ರೀತಿ ಮಿಕ್ಸ್ ಮಾಡಿ ಸಾಲ್ಟ್, ಉಪ್ಪು ಚೆಕ್ ಮಾಡ್ಕೊಳ್ಳಿ. ಇಷ್ಟು ನೀರು ಹಾಕೊಂಡ್ರೆ ಸಾಕು, ಅಲಸಂಡೆ ಮುಳುಗುವಷ್ಟು. ಕುಕ್ಕರ್ನ ಬಾಯಿ ಮುಚ್ಚಿ ಹೈ ಫ್ಲೇಮಲ್ಲಿ 3 ವಿಸಿಲ್ಸ್ ಕೊಡ್ತೇನೆ. ಅಲಸಂಡೆ ಕಾಳು ಬೆಂದಿದೆ. ಕುಕ್ಕರ್ನ ಪ್ರೆಷರ್ ರಿಲೀಸ್ ಆದ ನಂತರ ಅದರ ಬಾಯಿ ತೆಗೆದೆ. ಅಲಸಂಡೆ ಕಾಳು ಮಸಾಲ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ.